ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 10ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಎಲ್ಲ ವಾಚನಗಳು ನಮ್ಮ ಜೀವನದ ಒಂದು ವಾಸ್ತವ್ಯದ ಬಗ್ಗೆ ಒಂದು ಮಾದರಿಯನ್ನು ತೋರಿಸಿಕೊಡುತ್ತವೆ. ಅದೇನೆಂದರೆ, ಹೇಗೆ ನಾವು ಪಾಪಮಯ ಜೀವನವನ್ನು ಪ್ರಾರಂಭಿಸಿದಾಯಿತು ಮತ್ತು ಹೇಗೆ ನಾವು ಈ ಪಾಪಮಯ ಜೀವನದಿಂದ ಹೊರಗಡೆ ಬಂದು ದೇವರು ದಯಪಾಲಿಸುವಂಥ ಆ ಶಾಶ್ವತ ಜೀವನದಲ್ಲಿ ನಾವು ಹೇಗೆ ಪಾಲುಗಾರರಾಗಬಹುದು ಎಂಬುದನ್ನು ಇಂದಿನ ಎಲ್ಲ ವಾಚನಗಳು ತಿಳಿಸಿಕೊಡುತ್ತವೆ. ಇದು ಹೇಗೆಂದರೆ, ಇಂದಿನ ವಾಚನಗಳ ಮುಖಾಂತರ ದೇವರು ನಮಗೆ ಒಂದು ಮಾದರಿಯನ್ನು ತೋರಿಸುತ್ತಾ, ಸೂಚನೆಗಳನ್ನು ದಯಪಾಲಿಸುತ್ತಾ, ಯಾವುದನ್ನೆಲ್ಲ ನಾವು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದನ್ನು ವಾಚನದ ಮುಖಾಂತರ ದೇವರು ನಮ್ಮನ್ನು ಪ್ರೇರೇಪಿಸುತ್ತಾರೆ. ಅದೇನೆಂದರೆ, ಅನೇಕ ದೃಶ್ಯಗಳ ಮುಖಾಂತರ, ಅನೇಕ ಇತಿಹಾಸದ ಸಂಗತಿಗಳ ಮುಖಾಂತರ ದೇವರು ನಮಗೆ ಕೇಳುವಂಥ ಪ್ರಶ್ನೆ ಮತ್ತು ಸಾರಾಂಶ ಇದಾಗಿದೆ: ಎಲ್ಲಿರುವೆ? ಇಂದಿನ ಮೊದಲನೇ ವಾಚನದಲ್ಲಿ ನಾವು ನೋಡುತ್ತೇವೆ, ದೇವರು ಏವಳಿಗೆ ಹಾಕುವಂಥ ಪ್ರಶ್ನೆ ಇದಾಗಿದೆ: ಎಲ್ಲಿರುವೆ? ಏವಳೊಂದಿಗೆ ಆದಾಮನಿಗೂ ಕೂಡ ಈ ಪ್ರಶ್ನೆಯು ಅನ್ವಯಿಸುತ್ತದೆ. ಇಂದಿನ ಎಲ್ಲ ವಾಚನಗಳ ಸಾರಾಂಶವನ್ನು ಈ ಒಂದು ಪ್ರಶ್ನೆಯ ಮುಖಾಂತರ ನಾವು ಅರ್ಥೈಸಿಕೊಳ್ಳಬಹುದು. ಅದು ಎಲ್ಲಿರುವೆ ಎಂಬ ಪ್ರಶ್ನೆ. ಎಲ್ಲಿರುವೆ ಎಂಬ ಪ್ರಶ್ನೆಯ ಮುಖಾಂತರ ಆದಾಮ್ ಮತ್ತು ಏವಳು ದೇವರೊಡನೆ ಒಂದು ರೀತಿಯ ವಿಭಿನ್ನವಾದ ಸಂಭಾಷಣೆಯನ್ನು, ಮಾತುಕತೆಯನ್ನು ಇಂದು ಪ್ರಾರಂಭಿಸುತ್ತಾರೆ. ಯಥಾ ರೀತಿ ತೋಟದಲ್ಲಿ ಅವರು ದೇವರ ಬಳಿ ಅವರೊಡನೆ ಸಂಚರಿಸುವ ವಿಧಾನ, ಅವರೊಡನೆ ಮಾತನಾಡುವ ವಿಧಾನ ಈ ಒಂದು ಪಾಪದ ಪ್ರೇರಣೆಯಿಂದ ಬದಲಾಗುತ್ತದೆ ಮತ್ತು ವಿಭಿನ್ನವಾಗುತ್ತದೆ. ಸೈತಾನನ ಪ್ರೇರಣೆಯಿಂದ ಮತ್ತು ದೂಷಣೆಯಿಂದ, ಸೈತಾನನ ಆ ಒಂದು ಕೊಡುವಂಥ ಆ ಒಂದು ಪೀಳಿಗೆಯಿಂದ ಇವೆಲ್ಲವೂ ಒಂದು ರೀತಿಯ ವಿಭಿನ್ನ ರೀತಿಯಲ್ಲಿ ಕಾರ್ಯವೈಖರಿಯನ್ನು ಮುಂದುವರಿಸಿಕೊಂಡು ಹೋಗುತ್ತವೆ. ಅದೇನೆಂದರೆ, ದೇವರ ಪ್ರಸನ್ನತೆಯನ್ನು ಬಿಟ್ಟು ನಾವು ನಮ್ಮ ಜ್ಞಾನದಲ್ಲಿ ಆಲೋಚಿಸುವಾಗ, ನಮ್ಮ ಜ್ಞಾನವನ್ನೇ ಆಧಾರವಾಗಿ ಇಟ್ಟುಕೊಂಡು ಮುಂದುವರಿಯುವಾಗ ನಾವು ಪಾಪದಲ್ಲಿ ಕಾಲಿಡುವುದು ಸಹಜ ಎಂಬುದನ್ನು ಮೊದಲನೇ ವಾಚನವು ತಿಳಿಸುತ್ತದೆ. ಅದೇನೆಂದರೆ, ದೇವರ ಪ್ರಸನ್ನತೆಯನ್ನು ಬಿಡುವಾಗ, ಅದರಿಂದ ನಾವು ದೂರ ಹೋಗುವಾಗ ಅನೇಕ ರೀತಿಯ ಪಾಪಗಳನ್ನು ಮಾಡುತ್ತೇವೆ, ಅನೇಕ ರೀತಿಯ ಎಡವಟ್ಟುಗಳನ್ನು ನಾವು ಮಾಡುತ್ತೇವೆ. ಈ ರೀತಿಯ ಒಂದು ಸನ್ನಿವೇಶಗಳಲ್ಲಿ ನಾವಿರುವಾಗ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಬದಲಾಗಿ ಬಲಪಡಿಸಿ ನಮ್ಮ ಆ ಒಂದು ವಿಮೋಚನೆಯನ್ನು ಸದಾ ಕಾಯುತ್ತಾ ಇರುತ್ತಾರೆ. ಈ ವಿಮೋಚನೆಯನ್ನು ಕಾದಿರಿಸಲು ಮತ್ತು ಅದರಲ್ಲಿ ನಮ್ಮನ್ನು ಬಲಪಡಿಸಲು ದೇವರು ಪುನರುತ್ಥಾನದ ಮುಖಾಂತರ ನಮಗೆ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರಭು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಾವು ಶಾಶ್ವತವಾದ ಜೀವನವನ್ನು ಅನುಭವಿಸಲು ಸಾಧ್ಯವಾಗಿದೆ ಎಂದು ಸಂತ ಪೌಲರು ಕೊರಿಂಥಿಯವರಿಗೆ ಬರೆದ 2ನೆಯ ಪತ್ರದಲ್ಲಿ ತಿಳಿಸುತ್ತಾ ಇದ್ದಾರೆ. ಅದೇನೆಂದರೆ, ನಾವು ಒಂದೇ ವಿಶ್ವಾಸವನ್ನು ಪ್ರಕಟಿಸುವ ಪವಿತ್ರಾತ್ಮರ ವರವನ್ನು ಪಡೆದಿದ್ದೇವೆ ಎಂದು. ಈ ಒಂದೇ ವಿಶ್ವಾಸವನ್ನು ಪ್ರಕಟಿಸುವ ಪವಿತ್ರಾತ್ಮರನ್ನು ಪಡೆದಿರುವಾಗ ನಾವು ಶಾಶ್ವತ ಜೀವನವನ್ನು ಅವಲಂಬಿಸಿ, ಅದಕ್ಕಾಗಿ ಕಾಯ್ದಿರಿಸಿ, ಅದನ್ನೇ ಪಾಲಿಸಿಕೊಂಡು ನಾವು ಮುನ್ನಡೆಯುವಾಗ, ಕೆಲವೊಂದು ಕಷ್ಟಗಳನ್ನು ನಾವು ಅನುಭವಿಸುವಾಗ ಎದೆಗುಂದದೆ ಆ ಒಂದು ವಿಶ್ವಾಸವನ್ನು, ಅದರಲ್ಲಿ ನಾವು ಧೈರ್ಯದಿಂದ ಸ್ಥೈರ್ಯದಿಂದ ಮುನ್ನಡೆಯಬೇಕು. ಮುನ್ನಡೆದಾಗ ನಮಗೆ ಶಾಶ್ವತವಾದ ಜೀವನ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಕೊರಿಂಥಿಯವರಿಗೆ ಸಂತ ಪೌಲರು ತಿಳಿಸುತ್ತಾರೆ. ಈ ಶಾಶ್ವತವಾದ ಜೀವನವನ್ನು ಇನ್ನೊಂದು ರೀತಿಯಲ್ಲಿ, ಮಾದರಿಯಲ್ಲಿ ಸಂತ ಮಾರ್ಕರು ತಮ್ಮ ಶುಭ ಸಂದೇಶದಲ್ಲಿ ವಿವರಿಸುತ್ತಾರೆ. ಅದೇನೆಂದರೆ, ಯೇಸುವಿನ ಶುಭ ಸಂದೇಶವನ್ನು ನಾವು ಕೇಳುವಾಗ ಯಾವುದೆಲ್ಲ ರೀತಿಯಲ್ಲಿ ವರ್ತಿಸುತ್ತೇವೆ ಎಂಬ ಪ್ರಶ್ನೆಗಳನ್ನು ಇಂದಿನ ಶುಭ ಸಂದೇಶ ನಮ್ಮಲ್ಲಿ ತೋರಿಸಿಕೊಡುತ್ತದೆ. ಅದೇನೆಂದರೆ, ಯೇಸುವಿನ ನಾವು ಬಳಿ ಹೋದಾಗ ಯಾವ ರೀತಿಯ ಮನಸ್ತಾಪವನ್ನು ಇಟ್ಟುಕೊಂಡು ನಾವು ಹೋಗುತ್ತೇವೆ, ಯಾವ ರೀತಿಯ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ನಾವು ಹೋಗುತ್ತೇವೆ, ಅವರನ್ನು ಪ್ರಶ್ನಿಸಲು ನಾವು ಅವರ ಬಳಿ ಹೋಗುತ್ತೇವೆಯೋ ಅಥವಾ ಅವರನ್ನು ದೂಷಿಸಲು ನಾವು ಅವರ ಬಳಿ ಹೋಗುತ್ತೇವೆಯೋ, ಅವರಲ್ಲಿರುವ ಆತ್ಮವನ್ನು ಕಡೆಗಣಿಸಲು ನಾವು ಅವರ ಬಳಿ ಹೋಗುತ್ತಾ ಇದ್ದೇವೋ ಅಥವಾ ಮತ್ತು ಇನ್ನೇನನ್ನು ನೋಡಲು ನಾವು ಹೋಗುತ್ತಿದ್ದೇವೆ ಎಂಬ ಪ್ರಶ್ನೆಗಳಿಗೆ ಸಂತ ಮಾರ್ಕರು ತಮ್ಮ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಪ್ರಭು ಯೇಸುವು ಯಾವಾಗಲೂ ಒಂದುಗೂಡಿಸುವ ಕಾರ್ಯವನ್ನು ಮಾಡುವವರು, ಆದರೆ ಸೈತಾನನು ಒಂದುಗೂಡಿಸುವ ಕಾರ್ಯವನ್ನು ಎಂದಿಗೂ ಸಹಿಸುವುದಿಲ್ಲ ಎಂಬುದನ್ನು ಸಂತ ಮಾರ್ಕರು ತಿಳಿಸುತ್ತಾರೆ. ಅದೇನೆಂದರೆ, ಸೈತಾನನು ತನ್ನ ಎದುರಿಗೆ ವಿರುದ್ಧವಾಗಿ ಕೆಲಸ ಮಾಡಿದರೆ ಸೈತಾನನು ಒಗ್ಗೂಡುವುದಿಲ್ಲ, ಬದಲಾಗಿ ವಿಭಜನೆಯಾಗಿ ಹೋಗುತ್ತದೆ. ಅದೇ ರೀತಿ ಅನೇಕ ಒಂದು ರಾಜ್ಯಗಳು ಕೂಡ ತಮ್ಮಲ್ಲೇ ತಾವೇ ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಹಾತೊರೆಯುವಾಗ ಅಥವಾ ಸದೆಬಡಿಯುವಾಗ ಅಥವಾ ಕಾದಾಡುವಾಗ ಆ ರಾಜ್ಯಗಳು ಒಂದಾಗಿ ಇರಲು ಸಾಧ್ಯವಾಗುವುದಿಲ್ಲ, ಆ ಒಂದೇ ರಾಜ್ಯವು ಕೂಡ ಒಂದಾಗಿ ಇರಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸುವಾಗ ಸಂತ ಮಾರ್ಕರು ಹೇಳುವ ಮಾತು ಇದಾಗಿದೆ.
ನಾವು ಯೇಸು ಕ್ರಿಸ್ತರಲ್ಲಿ ಒಂದಾಗಿರುವಾಗ, ಯೇಸು ಕ್ರಿಸ್ತರ ಆತ್ಮವನ್ನು ಧರಿಸಿಕೊಂಡಿರುವಾಗ ಯೇಸುವನ್ನು ನಾವು ವಿಶ್ವಾಸದಿಂದ ಕಾಣಬೇಕು ವಿನಃ ಯೇಸುವನ್ನು ನಾವು ಯಾವುದೇ ರೀತಿಯಿಂದ ದೂಷಿಸಬಾರದು ಎಂಬುದನ್ನು ಸಂತ ಮಾರ್ಕರು ತಿಳಿಸುತ್ತಾರೆ. ಆದರೆ ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ ನಾವು ಯೇಸುವಿನ ಬಳಿ ಇದ್ದು ನಾವು ಅವುಗಳನ್ನು ಮಾಡುತ್ತೇವೆಯೋ ಅಥವಾ ಮನೆಯ ಹೊರಗಡೆ ನಿಂತು ನಾವು ಅವುಗಳನ್ನು ಮಾಡುತ್ತಿದ್ದೇವೆಯೋ ಎಂಬ ಪ್ರಶ್ನೆಯನ್ನು ಸಂತ ಮಾರ್ಕರ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ತಾಯಿ ಮರಿಯರು ಮತ್ತು ಇನ್ನಿತರ ಸಹೋದರ ಸಹೋದರಿಯರು ಪ್ರಭುವನ್ನು ಹೊರಗಡೆಯಿಂದ ಬರಲು ಹೇಳುತ್ತಾರೆ. ಆದರೆ ಪ್ರಭು ಹೇಳುತ್ತಾರೆ, ನನ್ನ ಮಾತನ್ನು ಕೇಳುವವರು, ನನ್ನ ವಾಕ್ಯವನ್ನು ಪಾಲಿಸುವವರು ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ತಾಯಿ ಎಂದು ಹೇಳುವಾಗ ಯೇಸು ಎಲ್ಲರನ್ನೂ ತಮ್ಮಲ್ಲಿ ಬರಮಾಡಿಕೊಳ್ಳುತ್ತಾರೆ, ತಮ್ಮ ಮನೆಗೆ ಸೇರಿಸುತ್ತಾರೆ. ತಮ್ಮ ಮನೆಗೆ ಸೇರಿಸುವುದರ ಮುಖಾಂತರ ಶಾಶ್ವತವಾದ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡುತ್ತಾರೆ. ಇವೆಲ್ಲವುಗಳನ್ನು ನಾವು ಅನುಭವಿಸಬೇಕಾದರೆ ಪವಿತ್ರಾತ್ಮರ ಶಕ್ತಿಯಲ್ಲಿ ನಾವು ಪ್ರೇರಿತರಾಗಬೇಕು. ಪವಿತ್ರಾತ್ಮರ ಶಕ್ತಿಯಲ್ಲಿ ನಾವು ಎಂದು ಸಂಶಯ ಪಡದೆ ಅದನ್ನೇ ಸ್ಥಿರವಾಗಿ ಇಟ್ಟುಕೊಂಡು ದೇವರ ಆಶೀರ್ವಾದದಲ್ಲಿ ಮುನ್ನಡೆಯಬೇಕೆಂಬುದನ್ನು ಇಂದಿನ ಶುಭ ಸಂದೇಶವು ನಮಗೆ ತಿಳಿಸುತ್ತಾ ಇದೆ. ಆದ್ದರಿಂದ ಪ್ರಿಯರೇ, ಪ್ರಶ್ನೆ ಮತ್ತೊಮ್ಮೆ, ಎಲ್ಲಿರುವೆ? ಈ ಎಲ್ಲಿರುವ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾದುದು ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು, ದೇವರು ನಮಗೆ ದಯಪಾಲಿಸಿದಂಥ ಆ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ, ನಮ್ಮ ದೇಹದಲ್ಲಿ ಇರುವಾಗ ನಾವು ಪರಿಶುದ್ಧರಾಗಿದ್ದು ದೇವರ ಕಾರ್ಯಗಳಲ್ಲಿ ಭಾಗವಹಿಸುತ್ತೀವೆಯೋ ಎಂಬ ಪ್ರಶ್ನೆಯನ್ನು ಹಾಕಬೇಕಾಗುತ್ತದೆ. ಅದೇ ರೀತಿ ದೇವರ ಎಲ್ಲ ಕಾರ್ಯಗಳನ್ನು ನಾವು ಮಾಡುವಾಗ ಎಲ್ಲಿರುವೆವು ನಾವು? ನಮ್ಮನ್ನೇ ನಾವು ದೂರ ಇಟ್ಟುಕೊಂಡು ದೇವರ ಕಾರ್ಯಗಳನ್ನು ಮಾಡುತ್ತಿದ್ದೇವೆಯೋ? ನಮ್ಮನ್ನೇ ನಾವು ದೇವರ ಸಾಮ್ರಾಜ್ಯದಿಂದ ದೂರ ಇಟ್ಟು ಪಾಪದ ಜೀವನದಲ್ಲಿಯೇ ಮುನ್ನುಗ್ಗುತ್ತಾ ಇದ್ದೇವೆಯೋ ಎಂಬ ಈ ಪ್ರಶ್ನೆಗಳನ್ನು ನಾವು ಹಾಕುವಾಗ ನಮಗೆ ಗೊತ್ತಾಗುತ್ತದೆ ನಾವು ಪರಿಶುದ್ಧರಾಗಬೇಕು, ದೇವರ ಸಾಮ್ರಾಜ್ಯಕ್ಕೆ ಸೇರಬೇಕು, ಅಲ್ಲಿ ನಾವಿರಬೇಕು. ಎಲ್ಲಿರುವೆ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾದುದು ನಾನು ಪ್ರಭು ಯೇಸುವಿನಲ್ಲಿದ್ದೇನೆ, ಪ್ರಭು ಯೇಸುವಿಗಾಗಿ ಜೀವಿಸುತ್ತಿದ್ದೇನೆ ಎಂಬುದು ನಮ್ಮ ಉತ್ತರವಾಗಿರಬೇಕು. ಈ ಒಂದು ಶಕ್ತಿ ನಮ್ಮೆಲ್ಲರಲ್ಲಿ ಅವತರಿಸಲಿ, ಪವಿತ್ರಾತ್ಮರು ನಮ್ಮನ್ನು ಶುದ್ಧೀಕರಿಸಿ ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ದೇವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ.